ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಭಾನುವಾರ, ಹಾಗಾಗಿ ಕುಂಕುಮದ ನೀರಿನಿಂದ 3 ಭಾನುವಾರಗಳ ಕಾಲ ಹೀಗೆ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆ ಆಗ್ಬೋದು, ಅಥವಾ ಚರ್ಮದ ಸಮಸ್ಯೆ ಆಗ್ಬೋದು, ಅಥವಾ ಆರೋಗ್ಯದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಅದ್ರ ಜೊತೆ ಮನೆಗಿರುವಂಥ ದೃಷ್ಟಿ ದೋಷಗಳಾಗ್ಬೋದು, ಮಾಟ ಮಂತ್ರ ಆಗ್ಬೋದು, ಇದು ಕೂಡ ನಿವಾರಣೆ ಆಗುತ್ತೆ. ಅದ್ರ ಜೊತೆ ಇನ್ನೂ ಭಾನುವಾರ ಮಾಡುವಂಥ ಕೆಲವು ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ವಾರಾಹಿ ಪಂಚಮಿ ಇದೆ ಇವತ್ತು, ಹಾಗಾಗಿ ಇಂದು ಸಂಜೆ ನೀವು 6:30 ನಂತರ ವಾರಾಹಿ ಅಮ್ಮನಿಗೆ ಈ ರೀತಿಯಾಗಿ ಪಂಚ ದೀಪಾರಾಧನೆಯನ್ನು ಮಾಡಿ, ಇಲ್ಲಾಂದರೆ 5 ದೀಪಗಳನ್ನು ಸಪ್ರೇಟ್ ಆಗಿ ಇಟ್ಟು ನೀವು ದೀಪಾರಾಧನೆಯನ್ನು ಮಾಡ್ಬೋದು. ಇನ್ನು ನಿನ್ನೆ ಶುಕ್ರವಾರ ವಾರಾಹಿ ನವರಾತ್ರಿ ನಡೀತಾ ಇರೋದ್ರಿಂದ ಪ್ರತಿದಿನ ನಾನು ನವರಾತ್ರಿ ಶುರು ಆದಾಗಲಿಂದ ಒಂದೊಂದು ದೀಪಾರಾಧನೆಯನ್ನು ಮಾಡ್ತಾ ಇದ್ದೀನಿ. ನಿನ್ನೆ ಸುವರ್ಣಗಡ್ಡೆಯ ದೀಪಾರಾಧನೆ ಮಾಡಿದೆ. ಇನ್ನು ಅಮ್ಮನ ಫೋಟೋ ಕೂಡ ನಮ್ಮ ಮನೆಯಲ್ಲಿ ಪುಟ್ಟದಾಗಿದೆ, ತುಂಬ ಚೆನ್ನಾಗಿದೆ ಅಮ್ಮನ ಫೋಟೋ. ಇದು ನೋಡಿ ನಮ್ಮ ಮನೆಯಲ್ಲಿರುವಂಥ ವಾರಾಹಿ ಅಮ್ಮನ ಫೋಟೋ. ಇನ್ನು ಪ್ರತಿದಿನ ನಾನು ಧೂಪವನ್ನು ಹಾಕ್ತೀನಿ ಅಂತ ಹೇಳಿದೆ. ಧೂಪ ಹಾಕೋ ಸಮಯದಲ್ಲಿ 4 ಏಲಕ್ಕಿಕಾಯಿ ಹಾಗೆಯೇ 4 ಲವಂಗವನ್ನು ಇಟ್ಟು ಧೂಪವನ್ನು ಕೂಡ ಹಾಕ್ತಾ ಇದ್ದೀನಿ. ಇನ್ನು ಈ ದಿನ ನಾನು ತಿಳಿಸ್ಕೊಡ್ತಾ ಇರುವಂಥದ್ದು 3 ಭಾನುವಾರಗಳ ಕಾಲ ಸೂರ್ಯ ದೇವನಿಗೆ ಯಾವ ರೀತಿಯಾಗಿ ಕೆಂಪು ನೀರಿನಿಂದ ಯಾವ ವಸ್ತುಗಳನ್ನು ಹಾಕಿ ಆರ್ಘ್ಯವನ್ನು ಕೊಡಬೇಕು, ಇದರಿಂದ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದಾದರೆ, ಭಾನುವಾರ ನೀವು ಕುಂಕುಮದ ನೀರನ್ನು ನೀವು ಸೂರ್ಯ ದೇವನಿಗೆ ಅರ್ಪಿಸೋದ್ರಿಂದ ಜೀವನದಲ್ಲಿ ಧನಾತ್ಮಕ ಶಕ್ತಿ, ಕೀರ್ತಿ ಮತ್ತು ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ. ಇನ್ನು ಆರೋಗ್ಯ ಸಮಸ್ಯೆಗಳಿರೋರು ಕೂಡ, ಚರ್ಮ ಸಮಸ್ಯೆ ಆಗ್ಬೋದು, ಅಥವಾ ಕಣ್ಣಿನ ಸಮಸ್ಯೆ ಆಗ್ಬೋದು, ಅಥವಾ ಹೃದಯ ಸಮಸ್ಯೆ ಯಾವುದೇ ಇದ್ರೂ ಕೂಡ ನಿಮಗೆ ಆರೋಗ್ಯ ವೃದ್ಧಿ ಆಗುತ್ತೆ, ಸಮಸ್ಯೆಗಳು ಅನ್ನೋದು ಪರಿಹಾರ ಆಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನು 3 ವಾರಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ. ನಾವು ಆರೋಗ್ಯವಾಗಿರಬೇಕು, ಸಮೃದ್ಧಿಯಾಗಿರಬೇಕು ಅಂದರೆ ನಮ್ಮ ಜಾತಕದಲ್ಲಿ ಸೂರ್ಯನ ಬಲ ಬಹಳ ಮುಖ್ಯ ಸ್ನೇಹಿತರೆ. ಹಾಗಾಗಿ ಸೂರ್ಯನ ಬಲ ಬೇಕು ಅನ್ನೋರಾದರೆ ನೀವು ಭಾನುವಾರದ ದಿನ ಸೂರ್ಯ ದೇವನಿಗೆ ಆರ್ಘ್ಯವನ್ನು ಕೊಡೋದ್ರಿಂದ ಉತ್ತಮ ಆರೋಗ್ಯ ಲಭಿಸುತ್ತೆ, ಅದ್ರ ಜೊತೆ ಸಮೃದ್ಧಿ ಜೀವನ ಕೂಡ ಸಿಗುತ್ತೆ. ಭಾನುವಾರದ ದಿನ ಇನ್ನೂ ಕೆಲವು ಕೆಲಸಗಳನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಏನು ಅನ್ನೋದಾದರೆ, ನೀವು ಭಾನುವಾರ ಯಾವುದಾದ್ರೂ ಪ್ರಮುಖ ಕೆಲಸಕ್ಕೆ ಹೊರಗಡೆ ಹೋಗ್ತಾ ಇರ್ತೀರಲ್ಲ, ಅಂತಹ ಸಂದರ್ಭದಲ್ಲಿ ನೀವು ಗೋಮಾತೆಯನ್ನು ಪೂಜಿಸೋದಾಗಲಿ ಅಥವಾ ಗೋಮಾತೆಗೆ ನೀವು ರೊಟ್ಟಿಯನ್ನು ತಿನ್ನಿಸೋದಾಗಲಿ, ಏಕೆಂದರೆ ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ಇರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಈ ಗೋಮಾತೆಯನ್ನು ನೀವು ಸಾಧ್ಯವಾದಷ್ಟು ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ, ಈಗ ಸಂಡೇ ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೊರಗಡೆ ಹೋಗ್ತಿದ್ದೀರಾ ಅಂದರೆ ರೊಟ್ಟಿಯನ್ನು ತಿನ್ನಿಸೋದು, ಪೂಜೆ ಮಾಡಿ ನೀವು ಹೊರಟೋದ್ರಿಂದ ಆ ಕೆಲಸ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ. ಇನ್ನು 2ನೇ ಕೆಲಸ ಯಾವುದು ಅಂದರೆ, ನಿಮ್ಮ ಮನೆ ಹತ್ತಿರ ಆಲದ ಮರ ಅಥವಾ ಸ್ವಲ್ಪ ದೂರ ಇದ್ದರೂ ಪರವಾಗಿಲ್ಲ ಸ್ನೇಹಿತರೆ, ಭಾನುವಾರದ ದಿನ ನೀವು ಒಂದು ಲೋಟ ತೊಗೊಂಡು ಅದಕ್ಕೆ ಸ್ವಲ್ಪ ಕುಂಕುಮವನ್ನು ಹಾಕಿ, ಒಂದು ಶುದ್ಧವಾದ ನೀರನ್ನು ಹಾಕಿ ಅದನ್ನು ತೊಗೊಂಡೋಗಿ ಆಲದ ಮರಕ್ಕೆ ಅರ್ಪಿಸೋದ್ರಿಂದ ಜೀವನದಲ್ಲಿ ಸುಖವಾಗಿ, ಸಂತೋಷವಾಗಿ, ಸಮೃದ್ಧಿಯಿಂದ ಕೂಡಿರ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಎಷ್ಟು ವಾರ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ, ನಿಮಗೆ ಎಷ್ಟು ವಾರ ಆಗುತ್ತೋ ಅಷ್ಟು ದಿನ ನಿಮ್ಮ ಮನೆ ಹತ್ರ ಆಲದ ಮರ ಇದ್ದರೆ ಈ ರೀತಿಯಾಗಿ ಕುಂಕುಮದ ನೀರನ್ನು ಅರ್ಪಣೆ ಮಾಡೋದ್ರಿಂದ ನೀವು ತುಂಬಾ ಸುಖವಾಗಿ ಜೀವನವನ್ನು ನಡೆಸ್ತೀರಾ ಅಂತಲೇ ಹೇಳ್ಬೋದು. 3ನೇ ಕೆಲಸ ಯಾವುದು ಅನ್ನೋದಾದರೆ, ಫಿಶ್ಗಳಿಗೆ ಊಟವನ್ನು ಹಾಕೋದು. ಅಂದರೆ ಭಾನುವಾರದ ದಿನ ನೀವು ಮೀನಿಗೆ ಹಿಟ್ಟಿನ ಉಂಡೆಗಳು, ಅಂದರೆ ಆದಷ್ಟು ನೀವು ಅಕ್ಕಿ ಹಿಟ್ಟಿನ ಉಂಡೆಗಳನ್ನು ಮಾಡಿ, ಅಂದರೆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ಉಂಡೆಗಳನ್ನು ಮಾಡಿ ನೀವು ಮೀನುಗಳಿಗೆ ಆಹಾರವಾಗಿ ನೀಡೋದ್ರಿಂದ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲ ಕಳ್ಳೆ ಪೂರಿನೂ ಕೊಡ್ಬೋದು. ಹಾಗೆಯೇ ಆದಷ್ಟು ನೀವು ಉಂಡೆಗಳನ್ನು, ಅಕ್ಕಿ ಹಿಟ್ಟಿನ ಉಂಡೆಗಳನ್ನು ಕೊಟ್ಟರೆ ತುಂಬಾ ಒಳ್ಳೆಯದು. ಮನೇಲಿರೋವಂಥ ಫಿಶ್ಗೆ ಕೊಡಬೇಕಾ? ಅಲ್ಲ ಸ್ನೇಹಿತರೆ, ಹೊರಗಡೆ ನೀವು ಎಲ್ಲಾದರೂ ಹೊರಗಡೆ ಇರುವಂಥ ಮೀನುಗಳಿಗೆ ಊಟ ಕೊಡಬೇಕು. ಯಾಕೆಂದರೆ ಪ್ರತಿದಿನ ನಾವು ಮನೇಲಿ ಕೊಟ್ಟರು ತುಂಬಾ ಒಳ್ಳೆಯದು, ಆದರೆ ಮನೇಲಿ ಹಿಟ್ಟಿನ ಉಂಡೆಗಳನ್ನು ಕೊಡೋಕ್ಕಾಗಲ್ಲ. ಹಾಗಾಗಿ ಹೊರಗಡೆ ಇರುವಂಥ ಮೀನುಗಳಿಗೆ ಹಿಟ್ಟಿನ ಉಂಡೆಯನ್ನು ಕೊಡೋದ್ರಿಂದ ನಿಮ್ಮ ಜೀವನ ಸಮೃದ್ಧಿಯಿಂದ ಕೂಡಿರುತ್ತೆ, ಸಂತೋಷವಾಗಿರ್ತೀರಾ ಅಂತಲೇ ಹೇಳ್ಬೋದು. ಇನ್ನು 4ನೇ ಕೆಲಸ ಯಾವುದು ಅನ್ನೋದಾದರೆ, ನೀವು ಭಾನುವಾರ ದಿನ ಅಂದರೆ ನೀವು ಸಂಡೇ ರಾತ್ರಿ ಮಲಗ್ತೀರಲ್ಲ, ಆ ಸಮಯದಲ್ಲಿ ಒಂದು ಲೋಟ ಹಾಲನ್ನು ತೊಗೊಳ್ಳಿ. ಅಂದರೆ ಸ್ಟೀಲ್ದಾದರೂ ಪರವಾಗಿಲ್ಲ, ಪ್ಲಾಸ್ಟಿಕ್ ಲೋಟ ಆದರೂ ಪರವಾಗಿಲ್ಲ, ನೀವು ಒಂದು ಲೋಟ ಹಾಲನ್ನು ತೊಗೊಂಡು, ನೀವು ಕಾಯಿಸಿರೋ ಹಾಲು ಅಥವಾ ಹಸಿ ಹಾಲು ಯಾವುದಾದ್ರೂ ಪರವಾಗಿಲ್ಲ ಸ್ನೇಹಿತರೆ, ಒಂದು ಲೋಟ ಹಾಲನ್ನು ತೊಗೊಳ್ಳಿ. ನೀವು ಮಲಗೋ ಕೋಣೆಯಲ್ಲಿ ಒಂದು ಸೈಡಲ್ಲಿಟ್ಟು ಮಲಗಬೇಕಾಗತ್ತೆ. ಇನ್ನು ಬೆಳಗ್ಗೆ ಸೋಮವಾರದ ದಿನ ಬೆಳಗ್ಗೆನೇ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳಬೇಕಾಗತ್ತೆ. ಎದ್ದು ನೀವು ಬೆಳಗ್ಗೆನೇ ಸ್ನಾನವನ್ನು ಮಾಡಿ, ನೀವು ನಂತರ ಆ ಹಾಲು ಏನಿರುತ್ತಲ್ಲ ಹಾಲನ್ನು ತೊಗೊಂಡೋಗಿ ಕರಿ ಜಾಲಿ ಮರ ಅಂತಂದರೆ ಈ ಮುಳ್ಳಿನ ಮರ ಇರುತ್ತಲ್ಲ,
ಅದು ಕಪ್ಪು ಕಲರೇ ಇರಬೇಕು. ಅಂತಹ ಮುಳ್ಳಿನ ಮರಕ್ಕೆ ತೊಗೊಂಡೋಗಿ ನೀವು ಹಾಕೋದ್ರಿಂದ ನಿಮ್ಮ ಎಷ್ಟೇ ಸಾಲಗಳಿರಲಿ, ನಿಮ್ಮ ಎಷ್ಟೇ ನೀವು ಕಷ್ಟದಲ್ಲಿ ಇದ್ದರೂ ಕೂಡ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ. ಇದನ್ನು ಎಷ್ಟು ವಾರ ಮಾಡಬೇಕು ಅನ್ನೋದಾದರೆ 7 ವಾರ ಮಾಡಬೇಕು ಅಥವಾ 11 ವಾರ ನೀವು ನಿರಂತರವಾಗಿ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗೋದು, ಹಣಕಾಸಿನ ಸಮಸ್ಯೆ, ಒಟ್ಟಾರೆಯಾಗಿ ಹಣಕಾಸಿನ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ. ಸಾಲಗಳು ಕ್ರಮೇಣವಾಗಿ ತೀರ್ತಾ ಬರುತ್ತೆ. ನಿಮ್ಮ ಏನು ವ್ಯಾಪಾರ ಮಾಡ್ತೀರಾ ವ್ಯಾಪಾರನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇನ್ನು ನಾಳೆ ಭಾನುವಾರ ಇದೆ. ಹಾಗಾಗಿ ನಾವು ಭಾನುವಾರದ ದಿನ ನಮ್ಮ ಆರೋಗ್ಯ ವೃದ್ಧಿಗಾಗಲಿ ಅಥವಾ ನಮ್ಮ ಕಣ್ಣಿನ ಸಮಸ್ಯೆ, ಚರ್ಮದ ಸಮಸ್ಯೆ, ಆರೋಗ್ಯ ಒಟ್ಟಾರೆಯಾಗಿ ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಮನೆಯಲ್ಲಿ ಬಡತನ ತಾಂಡವಾಡ್ತಾ ಇದೆ, ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ಬೇಕು, ಒಳ್ಳೆಯ ಆರೋಗ್ಯ ಬೇಕು, ಮೇನು ಸೂರ್ಯನ ಆಶೀರ್ವಾದ ಬೇಕು, ಸೂರ್ಯ ಬಲ ಬೇಕು ಅನ್ನೋರು ಭಾನುವಾರದ ದಿನ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸ್ನಾನವನ್ನು ಮಾಡಿ ಸೂರ್ಯೋದಯದ ಸಮಯದಲ್ಲಿ ನೀವು ಸೂರ್ಯ ದೇವನಿಗೆ ಆರ್ಘ್ಯವನ್ನು ಕೊಡಬೇಕಾಗತ್ತೆ. ಆದಷ್ಟು ತಾಮ್ರದ ತಂಬಿಗೆಯಿಂದ ಆರ್ಘ್ಯವನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಸ್ಟೀಲು, ಪ್ಲಾಸ್ಟಿಕ್ ಎಲ್ಲ ಉಪಯೋಗಿಸೋಕೆ ಹೋಗಬೇಡಿ. ಒಂದು ತಾಮ್ರದ ತಂಬಿಗೆ ತೊಗೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಕುಂಕುಮ, ಅಂದರೆ ಸ್ವಲ್ಪ ಜಾಸ್ತಿ ಕುಂಕುಮವನ್ನು ಹಾಕಿ, ಹಾಗೆಯೇ ಒಂದು ಕೆಂಪು ಹೂವನ್ನು ಹಾಕಿ, ಹಾಗೆಯೇ ಕೆಂಪು ಅಕ್ಷತೆ, ಈ 3 ವಸ್ತುಗಳನ್ನು ಆ ತಾಮ್ರದ ತಂಬಿಗೆಯಲ್ಲಿ ಹಾಕಿ ಅದನ್ನು ಹೊರಗಡೆ ತೊಗೊಂಡೋಗಿ ನೀವು ಸೂರ್ಯ ದೇವನಿಗೆ ಆರ್ಘ್ಯವನ್ನು ಕೊಡಬೇಕಾಗತ್ತೆ. ಓಂ ಸೂರ್ಯಾಯ ನಮಃ ಅಂತ ಹೇಳ್ತಾ ನೀವು ಆರ್ಘ್ಯವನ್ನು ಕೊಡಬೇಕು. ಸೂರ್ಯ ದೇವನಿಗೆ ಆರ್ಘ್ಯವನ್ನು ಕೊಡಬೇಕಂದ್ರೆ ಆ ನೀರು ನಿಮ್ಮ ಕಾಲಿನ ಮೇಲೆ ಚೆಲ್ಲಬಾರ್ದು. ಅಂದರೆ ಸೂರ್ಯ ದೇವನಿಗೆ ಆರ್ಘ್ಯವನ್ನು ಕೊಡಬೇಕಂದ್ರೆ ನೆಲದ ಮೇಲೆ ಚೆಲ್ಲಿದ ತಕ್ಷಣ ಆ ನೀರು ನಾವು ಪಕ್ಕದಲ್ಲೇ ಇರ್ತೀರಿ, ನಮ್ಮ ಕಾಲಿನ ಮೇಲೆಲ್ಲ ಬೀಳುತ್ತೆ. ಆ ರೀತಿಯಾಗಿ ಬೀಳಬಾರ್ದು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಸೂರ್ಯ ದೇವನಿಗೆ ಆರ್ಘ್ಯ ಕೊಟ್ಟ ನೀರು ನಮ್ಮ ಕಾಲಿಗೆ ತಾಕಬಾರ್ದು. ಅಥವಾ ಒಂದು ಪಾಟ್ ಇದ್ದರೆ ಪಾಟಲ್ಲಿ ಹಾಕಿ ಅಥವಾ ಮಾಡಿ ಮೇಲಿಂದ ನೀವು ಸೂರ್ಯ ದೇವನಿಗೆ ಆರ್ಘ್ಯವನ್ನು ಕೂಡ ಕೊಡ್ಬೋದು. ಯಾವುದೇ ಕಾರಣಕ್ಕೂ ಸೂರ್ಯ ದೇವನಿಗೆ ಆರ್ಘ್ಯವನ್ನು ಬೇಕಂದರೆ ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ ಅಂತ ಹೇಳ್ತಾ ನೀವು ಸೂರ್ಯ ದೇವನಿಗೆ ಆರ್ಘ್ಯವನ್ನು ಕೊಟ್ಟು ನಂತರ ಸೂರ್ಯನ ನಮಸ್ಕಾರ ಮಾಡಬೇಕಾಗತ್ತೆ. ಆದಷ್ಟು ಭಾನುವಾರದ ದಿನ ಆಗಲಿ ಅಥವಾ ಸೂರ್ಯ ನಮಸ್ಕಾರ 12 ಇದೆ, ಅದನ್ನು ಕೂಡ ಪ್ರತಿದಿನ ನೀವು ಮಾಡ್ತಾ ಬನ್ನಿ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಅಂತ ಬರುತ್ತೆ. ಎಷ್ಟೋ ಜನ ನನ್ನ ಆರೋಗ್ಯ ಸರಿ ಇಲ್ಲ ಅನ್ನೋರು ನೀವು ಯೋಗಾಸನದಲ್ಲಿ ಸೂರ್ಯ ನಮಸ್ಕಾರ ಅಂತ ಇದೆ, ಆ ಸೂರ್ಯ ನಮಸ್ಕಾರ 12 ನಮಸ್ಕಾರಗಳಿದೆ ಸ್ನೇಹಿತರೆ. ಈ 12 ನಮಸ್ಕಾರಗಳನ್ನು ಪ್ರತಿದಿನ ನೀವು ಮಾಡ್ತಾ ಬನ್ನಿ, ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ಇನ್ನು ಎಷ್ಟು ವಾರಗಳ ಕಾಲ ಈ ರೀತಿಯಾಗಿ ಕುಂಕುಮದ ನೀರು, ಹಾಗೆಯೇ ಅಕ್ಷತೆ ಹಾಕಿರೋದು, ಹಾಗೆಯೇ ಕೆಂಪು ಹೂವನ್ನು ಹಾಕಿರೋ ನೀರನ್ನು ನೀವು ಆರ್ಘ್ಯವನ್ನು ಕೊಡಬೇಕು ಅನ್ನೋದಾದರೆ 3 ವಾರಗಳ ಕಾಲ ನೀವು ಕೊಡ್ಬೋದು. ಇದಕ್ಕೇನು ಪೀರಿಯಡ್ಸ್ ಆಗಿತ್ತು ಅಂತ ಏನೂ ಇಲ್ಲ ಸ್ನೇಹಿತರೆ. ಪ್ರತಿದಿನ ನೀವು ಕೊಡ್ತಾ ಬನ್ನಿ. ಪೀರಿಯಡ್ಸ್ ಆಗಿದ್ದರೂ ಕೂಡ ಕೊಡಬಹುದು. ಸೂರ್ಯ ದೇವನಿಗೆ ಆರ್ಘ್ಯವನ್ನು ಕೊಡಬೇಕಂದ್ರೆ ಇದೆಲ್ಲ ಏನೂ ನೋಡೋ ಹಾಗಿಲ್ಲ. ನೀವು ಪ್ರತಿದಿನ ಕೊಟ್ಟರು ಒಳ್ಳೆಯದು. ಅಕಸ್ಮಾತ್ ಪ್ರತಿದಿನ ನಂಗೆ ಕೊಡೋಕ್ಕಾಗಲ್ಲ ಅನ್ನೋರು ನೀವು 3 ವಾರ ಈ ರೀತಿಯಾಗಿ ಕೊಟ್ಟು ನೋಡಿ, ನಿಮ್ಮ ಎಷ್ಟು ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ನಿಮ್ಮ ಕಣ್ಣಿನ ಸಮಸ್ಯೆ, ಹಾಗೆಯೇ ಚರ್ಮದ ಸಮಸ್ಯೆ ಮಾಯವಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಆದಷ್ಟು ತುಂಬ ಜನರಿಗೆ ಆರೋಗ್ಯ ಸಮಸ್ಯೆ ಇದೆ, ಹಾಗಾಗಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು.